ಆತ ದೇಶದ ಗಡಿ ಕಾಯುವ ವೀರ. ದೇಶವನ್ನ ಕಾಯ್ತಿರುವಂತಹ ಸಂದರ್ಭದಲ್ಲೇ ಹೃದಯಾಘಾತವಾಗಿ ಆತ ಸಾವನ್ನಪ್ತಾನೆ. ಆತನ ಪಾರ್ಥಿವ ಶರೀರವನ್ನ ತಮ್ಮ ಹುಟ್ಟೂರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಅವರ ಮನೆಯವರ ಜೊತೆಗೆ ಇಡೀ ಊರಿನ ಜನರಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅದರ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ವಿದೇಶದಲ್ಲಿರುವ ತಮ್ಮ ಸೇನಾ ತರಬೇತಿಯನ್ನು ಪೂರ್ಣ ಮಾಡಿ ತರಬೇತಿ ಮುಗಿದ ಮೇಲೆ ತಮ್ಮ ಊರ ಸೇವಾಸ್ಥಳವಾದ ಸಾಗರ ಅಗಲಿದ ವೀರಯೋಧನ ದರ್ಶನಕ್ಕೆ ಜನಸಾಗರ. ಇಡೀ ಊರೂರೇ ಭಾವುಕ. ಕರುನಾಡ ವೀರ ಸೈನಿಕನಿಗೆ ಕಣ್ಣೀರ ವಿದಾಯ. ದೇಶ ಕಾಯುವಾಗಲೇ ನಿಂತು ಹೋಯ್ತು ಹೃದಯ. ಯೋಧ ಮಾಗುಂಡಯ್ಯ ಹೃದಯಾಘಾತದಿಂದ ಹುತಾತ್ಮ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮ ಇಂದು ಶೋಕಸಾಗರದಲ್ಲಿ ಮುಳುಗಿತ್ತು. ವೀರಯೋಧ ಮಾಗುಂಡಯ್ಯ ರೇಷ್ಮೆ ನಿಧನಕ್ಕೆ ಕಂಬನಿ ಮಿಡಿಯಿತು. 37 ವರ್ಷದ ವೀರಯೋಧ ಮಾಗುಂಡಯ್ಯ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ರಾಜಸ್ಥಾನದಲ್ಲಿ ದೇಶ ಕಾಯುವ ಕಾಯಕದಲ್ಲಿದ್ದಾಗಲೇ ಹೃದಯಾಘಾತವಾಗಿ ಕೊನೆಯುಸಿರೆಳೆದ್ರು. 14 ವರ್ಷ ದೇಶ ಸೇವೆಗೆ ಜೀವನ ಮುಡಿಪಾಗಿಟ್ಟ ಮಾಗುಂಡಯ್ಯ ದೇಶ ರಕ್ಷಣೆ ಕರ್ತವ್ಯದಲ್ಲಿರುವಾಗಲೇ ಹುತಾತ್ಮರಾಗಿದ್ರು. ಮಾಗುಂಡಯ್ಯ ರೇಷ್ಮೆ ಪಾರ್ಥಿವ ಶರೀರ ಇವತ್ತು ಹುಟ್ಟೂರಿಗೆ ಆಗಮಿಸಿತ್ತು. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಂದಿಕೇಶ್ವರ ಹಳೆ ಗ್ರಾಮ ಹಾಗೂ ಹೊಸ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು. ದೇಶಭಕ್ತಿ ಗೀತೆ ಮೂಲಕ ಯೋಧನ ಪಾರ್ಥಿವಕ್ಕೆ ಹೂಮಳೆ ಸುರಿಸಲಾಯಿತು. ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಪತ್ನಿ ಹಾಗೂ 2 ಮಕ್ಕಳು ಹುತಾತ್ಮ ಮಾಗುಂಡಯ್ಯಗೆ ಕಣ್ಣೀರ ವಿದಾಯ ಹೇಳಿದ್ರು. ಇನ್ನು ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ಬಾದಾಮಿ ತಾಲೂಕು ಅಧಿಕಾರಿಗಳು, ಒಪ್ಪತ್ತೇಶ್ವರ ಸ್ವಾಮೀಜಿ, ಕುಂದರಗಿ ಶ್ರೀಗಳು ಸೇರಿದಂತೆ 8 ಜನ ವಿವಿಧ ಮಠಾಧೀಶರು ಅಂತಿಮ ದರ್ಶನ ಪಡೆದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಗಲಿದ ಯೋಧನಿಗೆ ಗೌರವ ಸಲ್ಲಿಸಿದ್ರು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆತ ದೇಶದ ಗಡಿ ಕಾಯುವ ವೀರ. ದೇಶವನ್ನ ಕಾಯ್ತಿರುವಂತಹ ಸಂದರ್ಭದಲ್ಲೇ ಹೃದಯಾಘಾತವಾಗಿ ಆತ ಸಾವನ್ನಪ್ತಾನೆ. ಆತನ ಪಾರ್ಥಿವ ಶರೀರವನ್ನ ತಮ್ಮ ಹುಟ್ಟೂರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಅವರ ಮನೆಯವರ ಜೊತೆಗೆ ಇಡೀ ಊರಿನ ಜನರಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅದರ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ವಿದೇಶದಲ್ಲಿರುವ ತಮ್ಮ ಸೇನಾ ತರಬೇತಿಯನ್ನು ಪೂರ್ಣ ಮಾಡಿ ತರಬೇತಿ ಮುಗಿದ ಮೇಲೆ ತಮ್ಮ ಊರ ಸೇವಾಸ್ಥಳವಾದ ಸಾಗರ ಅಗಲಿದ ವೀರಯೋಧನ ದರ್ಶನಕ್ಕೆ ಜನಸಾಗರ. ಇಡೀ ಊರೂರೇ ಭಾವುಕ. ಕರುನಾಡ ವೀರ ಸೈನಿಕನಿಗೆ ಕಣ್ಣೀರ ವಿದಾಯ. ದೇಶ ಕಾಯುವಾಗಲೇ ನಿಂತು ಹೋಯ್ತು ಹೃದಯ. ಯೋಧ ಮಾಗುಂಡಯ್ಯ ಹೃದಯಾಘಾತದಿಂದ ಹುತಾತ್ಮ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮ ಇಂದು ಶೋಕಸಾಗರದಲ್ಲಿ ಮುಳುಗಿತ್ತು. ವೀರಯೋಧ ಮಾಗುಂಡಯ್ಯ ರೇಷ್ಮೆ ನಿಧನಕ್ಕೆ ಕಂಬನಿ ಮಿಡಿಯಿತು. 37 ವರ್ಷದ ವೀರಯೋಧ ಮಾಗುಂಡಯ್ಯ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ರಾಜಸ್ಥಾನದಲ್ಲಿ ದೇಶ ಕಾಯುವ ಕಾಯಕದಲ್ಲಿದ್ದಾಗಲೇ ಹೃದಯಾಘಾತವಾಗಿ ಕೊನೆಯುಸಿರೆಳೆದ್ರು. 14 ವರ್ಷ ದೇಶ ಸೇವೆಗೆ ಜೀವನ ಮುಡಿಪಾಗಿಟ್ಟ ಮಾಗುಂಡಯ್ಯ ದೇಶ ರಕ್ಷಣೆ ಕರ್ತವ್ಯದಲ್ಲಿರುವಾಗಲೇ ಹುತಾತ್ಮರಾಗಿದ್ರು. ಮಾಗುಂಡಯ್ಯ ರೇಷ್ಮೆ ಪಾರ್ಥಿವ ಶರೀರ ಇವತ್ತು ಹುಟ್ಟೂರಿಗೆ ಆಗಮಿಸಿತ್ತು. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಂದಿಕೇಶ್ವರ ಹಳೆ ಗ್ರಾಮ ಹಾಗೂ ಹೊಸ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು. ದೇಶಭಕ್ತಿ ಗೀತೆ ಮೂಲಕ ಯೋಧನ ಪಾರ್ಥಿವಕ್ಕೆ ಹೂಮಳೆ ಸುರಿಸಲಾಯಿತು. ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಪತ್ನಿ ಹಾಗೂ 2 ಮಕ್ಕಳು ಹುತಾತ್ಮ ಮಾಗುಂಡಯ್ಯಗೆ ಕಣ್ಣೀರ ವಿದಾಯ ಹೇಳಿದ್ರು.
ಇನ್ನು ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ಬಾದಾಮಿ ತಾಲೂಕು ಅಧಿಕಾರಿಗಳು, ಒಪ್ಪತ್ತೇಶ್ವರ ಸ್ವಾಮೀಜಿ, ಕುಂದರಗಿ ಶ್ರೀಗಳು ಸೇರಿದಂತೆ 8 ಜನ ವಿವಿಧ ಮಠಾಧೀಶರು ಅಂತಿಮ ದರ್ಶನ ಪಡೆದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಗಲಿದ ಯೋಧನಿಗೆ ಗೌರವ ಸಲ್ಲಿಸಿದ್ರು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆತ ದೇಶದ ಗಡಿ ಕಾಯುವ ವೀರ. ದೇಶವನ್ನ ಕಾಯ್ತಿರುವಂತಹ ಸಂದರ್ಭದಲ್ಲೇ ಹೃದಯಾಘಾತವಾಗಿ ಆತ ಸಾವನ್ನಪ್ತಾನೆ. ಆತನ ಪಾರ್ಥಿವ ಶರೀರವನ್ನ ತಮ್ಮ ಹುಟ್ಟೂರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಅವರ ಮನೆಯವರ ಜೊತೆಗೆ ಇಡೀ ಊರಿನ ಜನರಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅದರ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ವಿದೇಶದಲ್ಲೂ ಸೇವೆ ಸಲ್ಲಿಸಿ ಹನುಮಂತನಗರದಲ್ಲಿರುವ ತಮ್ಮ ಸೇನಾ ತರಬೇತಿಯನ್ನು ಪೂರ್ಣ ಮಾಡಿ ತರಬೇತಿ ಮುಗಿದ ಮೇಲೆ ತಮ್ಮ ಊರ ಸೇವಾಶ್ರಮದ ಸಾಗರ. ಅಗಲಿದ ವೀರಯೋಧನ ದರ್ಶನಕ್ಕೆ ಜನಸಾಗರ. ಇಡೀ ಊರೂರೇ ಭಾವುಕ. ಕರುನಾಡ ವೀರ ಸೈನಿಕನಿಗೆ ಕಣ್ಣೀರ ವಿದಾಯ. ದೇಶ ಕಾಯುವಾಗಲೇ ನಿಂತು ಹೋಯಿತು ಹೃದಯ. ಯೋಧ ಮಾಗುಂಡಯ್ಯ ಹೃದಯಾಘಾತದಿಂದ ಹುತಾತ್ಮ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮ ಇಂದು ಶೋಕಸಾಗರದಲ್ಲಿ ಮುಳುಗಿತ್ತು. ವೀರಯೋಧ ಮಾಗುಂಡಯ್ಯ ರೇಷ್ಮೆ ನಿಧನಕ್ಕೆ ಕಂಬನಿ ಮಿಡಿಯಿತು. 37 ವರ್ಷದ ವೀರಯೋಧ ಮಾಗುಂಡಯ್ಯ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ರಾಜಸ್ಥಾನದಲ್ಲಿ ದೇಶ ಕಾಯುವ ಕಾಯಕದಲ್ಲಿದ್ದಾಗಲೇ ಹೃದಯಾಘಾತವಾಗಿ ಕೊನೆಯುಸಿರೆಳೆದ್ರು. 14 ವರ್ಷ ದೇಶ ಸೇವೆಗೆ ಜೀವನ ಮುಡಿಪಾಗಿಟ್ಟ ಮಾಗುಂಡಯ್ಯ ದೇಶ ರಕ್ಷಣೆ ಕರ್ತವ್ಯದಲ್ಲಿರುವಾಗಲೇ ಹುತಾತ್ಮರಾಗಿದ್ರು. ಮಾಗುಂಡಯ್ಯ ರೇಷ್ಮೆ ಪಾರ್ಥಿವ ಶರೀರ ಇವತ್ತು ಹುಟ್ಟೂರಿಗೆ ಆಗಮಿಸಿತ್ತು. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಂದಿಕೇಶ್ವರ ಹಳೆ ಗ್ರಾಮ ಹಾಗೂ ಹೊಸ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು. ದೇಶಭಕ್ತಿ ಗೀತೆ ಮೂಲಕ ಯೋಧನ ಪಾರ್ಥಿವಕ್ಕೆ ಹೂಮಳೆ ಸುರಿಸಲಾಯಿತು. ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಪತ್ನಿ ಹಾಗೂ 2 ಮಕ್ಕಳು ಹುತಾತ್ಮ ಮಾಗುಂಡಯ್ಯಗೆ ಕಣ್ಣೀರ ವಿದಾಯ ಹೇಳಿದ್ರು. ಇನ್ನು ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ಬಾದಾಮಿ ತಾಲೂಕು ಅಧಿಕಾರಿಗಳು, ಒಪ್ಪತ್ತೇಶ್ವರ ಸ್ವಾಮೀಜಿ, ಕುಂದರಗಿ ಶ್ರೀಗಳು ಸೇರಿದಂತೆ 8 ಜನ ವಿವಿಧ ಮಠಾಧೀಶರು ಅಂತಿಮ ದರ್ಶನ ಪಡೆದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಗಲಿದ ಯೋಧನಿಗೆ ಗೌರವ ಸಲ್ಲಿಸಿದ್ರು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆತ ದೇಶದ ಗಡಿ ಕಾಯುವ ವೀರ. ದೇಶವನ್ನ ಕಾಯ್ತಿರುವಂತಹ ಸಂದರ್ಭದಲ್ಲೇ ಹೃದಯಾಘಾತವಾಗಿ ಆತ ಸಾವನ್ನಪ್ತಾನೆ. ಆತನ ಪಾರ್ಥಿವ ಶರೀರವನ್ನ ತಮ್ಮ ಹುಟ್ಟೂರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಅವರ ಮನೆಯವರ ಜೊತೆಗೆ ಇಡೀ ಊರಿನ ಜನರಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅದರ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ವಿದೇಶದಲ್ಲೂ ಸೇವೆ ಸಲ್ಲಿಸಿ ಹನುಮಂತನಗರದಲ್ಲಿರುವ ತಮ್ಮ ಸೇನಾ ತರಬೇತಿಯನ್ನು ಪೂರ್ಣ ಮಾಡಿ ತರಬೇತಿ ಮುಗಿದ ಮೇಲೆ ತಮ್ಮ ಊರ ಸೇವಾಶ್ರಮದ ಸಾಗರ. ಅಗಲಿದ ವೀರಯೋಧನ ದರ್ಶನಕ್ಕೆ ಜನಸಾಗರ. ಇಡೀ ಊರೂರೇ ಭಾವುಕ. ಕರುನಾಡ ವೀರ ಸೈನಿಕನಿಗೆ ಕಣ್ಣೀರ ವಿದಾಯ. ದೇಶ ಕಾಯುವಾಗಲೇ ನಿಂತು ಹೋಯಿತು ಹೃದಯ. ಯೋಧ ಮಾಗುಂಡಯ್ಯ ಹೃದಯಾಘಾತದಿಂದ ಹುತಾತ್ಮ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮ ಇಂದು ಶೋಕಸಾಗರದಲ್ಲಿ ಮುಳುಗಿತ್ತು. ವೀರಯೋಧ ಮಾಗುಂಡಯ್ಯ ರೇಷ್ಮೆ ನಿಧನಕ್ಕೆ ಕಂಬನಿ ಮಿಡಿಯಿತು. 37 ವರ್ಷ